ಸಿನಿಮಾಗೆ ಕಾಟೇರ ಅನ್ನೋ ಟೈಟಲ್ ಯಾಕೆ ಕೊಟ್ರು ಅಂತ, ಅದಕ್ಕೆ ಡೆಫಿನೆಟ್ ಆದಂತ ಮೀನಿಂಗ್ ಇದೆಯಾ, ಅಥವಾ ಅದು ಒಬ್ಬ ವ್ಯಕ್ತಿಯ ಅಥವಾ ಒಂದು ಗ್ರೂಪಾ ಅಥವಾ ಯಾವ ರೀತಿ ಅನ್ನೋ ಒಂದು ಕನ್ಫ್ಯೂಷನ್ ಅಥವಾ ಒಂದು ಪ್ರಶ್ನೆ ಅಂತೂ ಇದ್ದೇ ಇದೆ. ಇದು ವರ್ಕಿಂಗ್ ಟೈಟಲ್ ಬೇರೆ ಇದ್ದಿದ್ದೆ ಆಕ್ಚುಲಿ. ಕಾಟೇರ ಒಂದು ದೇವಿ ಹೆಸರು, ಅದು ಒಂದು ಹರಕೆಯಲ್ಲಿ ಕಾಟೇರಮ್ಮನ ಹರಕೆಯಲ್ಲಿ ಹುಟ್ಟಿದ್ದು ಅಂತ ಒಂದು ಹೀರೋ ಅನ್ನೋದಕ್ಕೆ ಒಂದು ಬಂದು ಹೋಗುವಂಥ ವಿಚಾರ. ಅದು ಮೇಜರ್ ಅಲ್ಲ, ಆ ಥರದ್ದು ಒಂದು ಹಿನ್ನೆಲೆ ಇರುವಂಥದ್ದು ಒಂದಿದ್ದು ಅಷ್ಟೇ. ಸೊ ನಾವು ಬೇರೆ ಇಟ್ಕೊಂಡೆ ವರ್ಕಿಂಗ್ ಶುರು ಮಾಡಿದ್ವಿ. ಬಟ್ ಬಾಸ್ ಕತೆ ಟೈಟಲ್ ಹೇಳಿದ್ದು ಬಾಸ್ ಹೇಳಿದ್ರು, ಈ ಟೈಟಲ್ ಇಟ್ಕೊಳ್ಳೋಣ, ಕಾಟೇರ ಇದು ತುಂಬ ಸೂಕ್ತ ಅನಿಸುತ್ತೆ ಅಂತ ನನಗೆ ತರುಣ್ ಸರ್ ಬಾಸ್ ಈ ಥರ ಹೇಳ್ತಿದ್ದಾರೆ ಅಂತಂದರೆ ತುಂಬ ಸ್ಪೆಷಲ್ ಇದೆ ಅಂತ ನಮ್ಮ ಟೀಮ್ ಕಡೆಯಿಂದನೂ ಒಂದು ಒಪಿನಿಯನ್ ಸಿಕ್ತು. ಸೊ ಅದು ಫಿಕ್ಸ್ ಆಯಿತು. ಬಟ್ ನಿಜವಾಗ್ಲೂ ನನಗೆ ಪರ್ಸ್ನಲಿ ನಾನು ವರ್ಕಿಂಗ್ ಟೈಟ್ಲ್ ಅದ್ರ ಜೊತೆ ಜರ್ನಿ ಮಾಡಿದ್ದಲ್ಲ, ತುಂಬ ಇದು ಕನೆಕ್ಟ್ ಆಗ್ತಾ ಇರಲಿಲ್ಲ ನನಗೆ ಫಸ್ಟಿಗೆ ಇದು. ಯಾಕಂದ್ರೆ ನಾನು ಅದ್ರ ಜೊತೆ 1.5 ವರ್ಷ ಜರ್ನಿ ಮಾಡಿದ್ದೀನಿ. ಆ ಕ್ಯಾರೆಕ್ಟರ್ ಹೆಸರೇ ಇಟ್ಕೊಂಡು ಅದಕ್ಕೆ ಡೈಲಾಗ್ ಬರ್ದು, ಇವರು ಕೂಡ ಆ ಡೈಲಾಗ್ಸು ಅದಕ್ಕೆ ಬರ್ದು ಅದ್ರ ಜೊತೆ ಜರ್ನಿ ಜಾಸ್ತಿ ಮಾಡಿದ್ವಿ. ಸೊ ಯಾವಾಗ ಈ ಟೈಟ್ಲು ಮೊದಲಿಗೆ ನನಗೆ ಇದಾಗ್ತಿತ್ತು ಪರ್ಸ್ನಲಿ, ಆಮೇಲೆ ಒಂದು ಅನೌನ್ಸ್ ಆದಮೇಲೆ ತಗೋತಲ್ವಾ ಅಂತ, ಅದಕ್ಕೆ ಅವರು ದೊಡ್ಡವರು ಯಾಕೆ ಅಷ್ಟು ಜಡ್ಜ್ಮೆಂಟು ಇರುತ್ತೆ ಅನ್ನೋದಕ್ಕೆ ಅದು ನನ್ನ ಒಂದು ಎಕ್ಸ್ಪೀರಿಯನ್ಸ್. ಅಂದರೆ ನನಗೆ ಆಮೇಲೆ ನಾನು ಶೋರ್ ಆಗಿ ಹೇಳ್ತಿದ್ದೀನಿ, ಅದು ಇಷ್ಟೊಂದು ವರ್ಕ್ ಆಗ್ತಾ ಇರಲಿಲ್ಲ. ಅಂದರೆ ಅವ್ರಿಗೆ ಗೊತ್ತಿತ್ತು ಇದು ಇಲ್ಗೋ ನಿಲ್ಲುತ್ತೆ, ಇದು ಈ ಥರ ಸ್ಪೆಷಲ್ ಇದೆ ಅನ್ನೋದು. ಸೊ ಆ ಥರ ಇದು ಅಂತ ನನಗೆ ಆಮೇಲೆ ಅದು ರಿವೀಲ್ ಆಯಿತು. ಇವಾಗ ಇದು ಬಿಟ್ಟರೆ ಬೇರೆ ಇಲ್ಲ ಅಂತ ಶುರು ಆಯಿತು. ಬಟ್ ಅದ್ಭುತ ಅಂದರೆ ಆ ಕಾಟೇರಮ್ಮನಿಗೆ, ಆ ಕಾಟೇರ ಆ ಕ್ಯಾರೆಕ್ಟರ್ಗೆ ಅದು ಎಲ್ಲವೂ ಕರೆಕ್ಟಾಗಿ ಹೊಂದುತ್ತೆ ಈ ಸಿನಿಮಾಗೆ. ಕಥೆಯಾಗಿ ನೀವು ನೋಡಿದವ್ರು, ನೀವು ಅದನ್ನ ವಿಜುವಲೈಸ್ ಮಾಡಿದ್ರಿ, ಈಗ ಆನ್ ಸ್ಕ್ರೀನ್ ಅಲ್ಲಿ ನೋಡುವಾಗ ಎಷ್ಟು ಖುಷಿ ಅನ್ಸುತ್ತೆ? ನಾನು 100ಕ್ಕೆ 100 ಹೇಳ್ತಾ ಇರ್ತೀನಿ. ಯಾಕಂದ್ರೆ 100ಕ್ಕೆ 100 ಅಂತಲ್ಲ, ಅದು ಬೇರೆನೆ ವಿಜುವಲೈಸೇಷನ್. ಆ ಎರ ಕಟ್ಟಿಕೊಡೋದಿದೆಯಲ್ಲ, ನಾನು ಡೈರೆಕ್ಟ್ರೇ, ಬಟ್ ಹೇಳಿದಷ್ಟು ಸುಲಭ ಇಲ್ಲ. ಬಟ್ ಅಲ್ಲಿ ನಿರ್ಮಾಪಕರ ಶ್ರಮ ಮತ್ತೆ ಡೈರೆಕ್ಟರ್ ಶ್ರಮ ಮತ್ತೆ ಡೈರೆಕ್ಷನ್ ಟೀಮ್ ಆ ಎರ 70 ಭಾಗದ ಎರ ಕಟ್ಟಿಕೊಡೋದು ಮಾತ್ರ ತುಂಬಾ ಅದ್ಭುತ. ಅಂದ್ರೆ ನೀವು ಬೇರೆ ಲೋಕಕ್ಕೆ ಈಗಿನ ಜನ್ರೇಷನ್ ನೋಡೋದಕ್ಕೆ ತುಂಬಾ ಇದು ಸಿನಿಮಾ ಜೊತೆ ಒಂದು ನಾಲೆಡ್ಜ್ ಅಂತಾನು ಹೇಳ್ಬೋದು ಇವಾಗ. ಸೊ ಈ ಥರದೆಲ್ಲ ಬದುಕಿತ್ತ, ಈ ಥರದೊಂದು ಲೈಫ್ ಇತ್ತ ಅವಾಗ, ಈ ಥರದ್ದೆಲ್ಲ ಹೋರಾಟಗಳು ಇದ್ದಾವೆ, ಈ ಥರ ಒಂದು ಕಂಟೆಂಟ್ಗಳಿದ್ದಾವೆ, ಈ ಥರದಗಳು ನಡೆದಿದ್ದಾವ ಅನ್ನೋದೇ ಈಗಿನ ಜನ್ರೇಷನ್ಗೆ ಒಂದು ಇದು. ಆಗಿನವ್ರಿಗೆ ಅವ್ರ ಜೊತೆ ಜರ್ನಿ, ನಾನು ಈ ಥರ ಇನ್ಸಿಡೆಂಟಲ್ಲಿ ಇದ್ದೆ, ನಾನು ಇದು ಮಾಡಿದೆ, ಈ ಎರಡು ವಿಷಯಗಳು ಆಗಿನ ಜನ್ರೇಷನ್ಗೂ ಈಗಿನ ಜನ್ರೇಷನ್ಗೂ ಒಂದು ಪಕ್ಕ ಮಾಸ್ ಕಂಟೆಂಟ್ ಸಿನಿಮಾ. ಎಲ್ಲಾ ಪಾತ್ರಗಳನ್ನು ನಾವು ಜೀವಿಸಿ ಬರೆದು ನಿರ್ದೇಶಕರಿಗೆ ಕಥೆಗಾರರಿಗೆ ಒಪ್ಪಿಸಿದಾಗ ಅವರು ಅದಕ್ಕೆ ಯಾರು ಜೀವ ತುಂಬ್ತಾರೆ ಆ ಥರದ ನಟಿಯರನ್ನ ಕ್ಯಾಸ್ಟ್ ಮಾಡಿದಾಗ ಒಬ್ಬ ರೈಟರ್ಗೆ ತುಂಬಾನೇ ಖುಷಿ ಕೊಡುತ್ತೆ. ಕಾಟೇರಲ್ಲಂತೂ ರಂಗ ಪ್ರತಿಭೆಗಳು ತುಂಬಾ ಇದಾವೆ. ಪ್ರತಿಯೊಂದು ಪಾತ್ರನು, ಒಂದು ಸಣ್ಣ ಪಾತ್ರ ಸ್ಕ್ರೀನ್ ಮೇಲೆ ಅಲ್ಲೆಲ್ಲೋ ಮೂಲೆಯಲ್ಲಿ ಇದ್ರೂ ಕೌಂಟ್ ಆಗುತ್ತೆ, ಅಷ್ಟು ಇಂಪಾರ್ಟೆಂಟ್ ಈ ಸಿನಿಮಾದಲ್ಲಿ ಪಾತ್ರಗಳು. ಜಸ್ಟ್ ಸುಮ್ನೆ ಒಂದು ಗ್ಲಿಂಪ್ಸ್ ಅಲ್ಲಿ ಬಿಟ್ಟಿದ್ದು ಮಚ್ಚು 2 ದಪ ಕೆಂಪಗಾಗತ್ತೆ, ಒಂದು ರಕ್ತದಲ್ಲಿ ನೆಂದಾಗ ಬೆಂಕಿಲ್ ಬೆಂದಾಗ ಅಂತ ಯಾವ ರೇಂಜ್ ಸೌಂಡ್ ಆಯ್ತು ಅಂದ್ರೆ ನಿಜಕ್ಕೂ ಒಬ್ಬ ರೈಟರ್ ಆಗಿ ನಾನು ತುಂಬಾ ಖುಷಿ ಕೊಡ್ತದೆ. ಯಾವ್ದು ಸುಮ್ನೆ ಫಿಲ್ ಮಾಡೋದಕ್ಕೆ ಬರ್ದಿದ್ದಲ್ಲ, ಅದಕ್ಕೆ ಬೇಕು ಅಂತಾನೆ ಬರ್ದಿದ್ದು. ಬಟ್ ಅದು ಉಪಯೋಗನೂ ಹಂಗೆ ಇದೆ, ಪ್ರತಿ ಸೀನ್ಗೂ ಅಷ್ಟು ಇಂಪಾರ್ಟೆನ್ಸ್. ಪವರ್ ಡಿಜಿಟಲ್, ಇದು ನಿಮ್ಮ ಶಕ್ತಿ.